ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸಂಚಾರಿ ರೋಹಿತ್. ಸೊ ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂತ ಅಂದರೆ, ಇವತ್ತು ನಾವು ಬೆಂಗಳೂರಿನ ಔಟ್ಸ್ಕಟ್ಟಲ್ಲಿರುವಂಥ ಒಂದು ಒಳ್ಳೆ ಕೆಫೆಗೆ ಹೋಗ್ತಾ ಇದ್ದೀವಿ. ಇದನ್ನು ಬರೀ ಕೆಫೆ ಅಂತ ಮಾತ್ರ ಹೇಳೋಕ್ಕಾಗಲ್ಲ, ಕೆಫೆ ಕೂಡ ಹೌದು, ಹೋಟೆಲ್ ಕೂಡ ಹೌದು, ರೆಸ್ಟೋರೆಂಟ್ ಕೂಡ ಹೌದು. ಮತ್ತು ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಹೇಳಬೇಕು ಅಂತ ಅಂದರೆ, ನಿಮಗೆ ಈ ಹೋಟೆಲ್ಗೆ ಬೆಂಗಳೂರಿಂದ ತುಂಬ ಜನ ಬಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊತಾರೆ. ಯಾಕಂದರೆ ಇಲ್ಲಿ ಒಳಗಡೆ ಬಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ಯಾರೂ ಕೂಡ ನಿಮಗೆ ₹1 ಕೂಡ ಚಾರ್ಜ್ ಮಾಡಲ್ಲ. ಸೊ ಅದು ಅಲ್ಲದೆ ಇನ್ನೂ ಒಂದು ವಿಷಯ ಹೇಳಬೇಕು ಅಂತ ಅಂದರೆ, ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡ್ತಾರೆ. ಸೊ ಯಾವುದೇ ಥರ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡಿದ್ರೂ ಕೂಡ ಅದಕ್ಕೂ ಕೂಡ ₹1 ಚಾರ್ಜ್ ಮಾಡಲ್ಲ. ಈ ನಮ್ಮ ಬೆಂಗಳೂರು ಜನ ಈ ಬೆಂಗಳೂರಿಂದ ಆಚೆ ಅಂದರೆ ಮಡಿಕೇರಿ, ಚಿಕ್ಕಮಂಗ್ಳೂರು, ಬೇರೆ ಬೇರೆ ಕಡೆ ಹೋಗಿ ರೆಸಾರ್ಟ್ಗಳಲ್ಲಿ ಸ್ಟೇ ಮಾಡಿ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಅಲ್ಲಿ ಜಸ್ಟ್ ಒಂದು ದಿನಕ್ಕೆ ವಾಪಸ್ ಬರ್ತಾರೆ. ಬಟ್ ಇಲ್ಲಿ ಬೆಂಗಳೂರು ಔಟ್ಸ್ಕರ್ಟು ಅಂದರೆ ನಮ್ಮ ಜಾಲಹಳ್ಳಿ ಕ್ರಾಸು, ತುಂಬ ಜನ ಗೊತ್ತು ಜಾಲಹಳ್ಳಿ ಕ್ರಾಸು. ಈ ಜಾಲಹಳ್ಳಿ ಕ್ರಾಸಿಂದ ಬರೀ 10 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಒಂದು ರೆಸ್ಟೋರೆಂಟ್ ಇದು. ಈ ನಮ್ಮ ಕೆಫೆ ಹೆಸರು ಬಂದ್ಬಿಟ್ಟು ಟಿಕ್ಕಿ ವಿಲೇಜ್ ಅಂತ. ಸೊ ಈ ಟಿಕ್ಕಿ ವಿಲೇಜು ನೀವು ನೋಡ್ತಾ ಇರ್ಬೋದು. ಈ ಟಿಕ್ಕಿ ವಿಲೇಜು ಬಂದ್ಬಿಟ್ಟು ಜಾಲಹಳ್ಳಿ ಕ್ರಾಸಿಂದ ಬರೀ 15 ನಿಮಿಷಕ್ಕೆ ಇಲ್ಲಿ ಬರ್ಬೋದು ವಿತೌಟ್ ಟ್ರಾಫಿಕ್. ಬನ್ನಿ ಒಳಗಡೆ ಕರ್ಕೊಂಡೋಗಿ ನಿಮಗೆ ತೋರಿಸ್ತೀನಿ ನಮ್ಮ ಟಿಕ್ಕಿ ವಿಲೇಜ್ ಹೇಗಿದೆ ಅಂತ. ಬನ್ನಿ ಹೋಗೋಣ. ಟಿಕ್ಕಿ ವಿಲೇಜ್ ಒಳಗಡೆ ಹೋಗೋಣ. ಏನೇನಿದೆ, ಏನೇನು ಫೇಮಸ್ಸು, ಹೇಗಿದೆ ನೋಡಿ. ಟಿಕ್ಕಿ ವಿಲೇಜ್ ಒಳಗಡೆ ಬರ್ತಾ ಇದ್ರೆ ಆಹಾ ತಂಪು ಮರಯ, ಏನು ತಣ್ಣಗಾಗುತ್ತೆ. ಇದೇ ಎಂಟ್ರೆನ್ಸು. ಸೊ ಒಳಗಡೆ ಬರ್ತಾ ಇದ್ದಂಗೆ ನಿಮಗೆ ನೋಡ್ತಾ ಇರ್ಬೋದು, ಫುಲ್ಲು ಎಲ್ಲ ಗ್ರೀನು, ಅಕ್ಕಿಗಳ ಸೌಂಡು ಏನು ಸಖತ್ತಾಗೆ ಫೀಲ್ ಆಗ್ತಾಯಿದೆ ಅಂತಂದರೆ, ಎಲ್ಲ ಫುಲ್ಲು ಗ್ರೀನರಿ ನೋಡಿ. ಏನೋ ಒಂದು ಕಡೆ ಸ್ವರ್ಗಕ್ಕೆ ಬಂದಂಗೆ ಅನ್ನಿಸ್ತಾ ಇದೆ. ಸೊ ಎಲ್ಲ ಗ್ರೀನರಿ. ಇಲ್ಲಿ ಒಣಗಿ ನಿಂತಿರುವಂತಹ ಮರ ಯಾವುದೂ ಇಲ್ಲ, ಅಂದರೆ ಆ ಥರ ಮೇಂಟೈನ್ ಮಾಡಿದ್ದಾರೆ. ಈ ಟಿಕ್ಕಿ ವಿಲೇಜ್ ಬಗ್ಗೆ ಒಂದೆರಡು ಮಾತು ಹೇಳ್ತೀರಾ? ಅಂದರೆ ಹೇಗೆ ಇಲ್ಲಿ ಜನ ಜಾಸ್ತಿ ಬರ್ತಾರಾ? ಶನಿವಾರ ಭಾನುವಾರ ಮಾತ್ರ ಬರ್ತಾರಾ ಅಥವಾ ಎಲ್ಲ ದಿನವೂ ಬರ್ತಾರಾ? ಹೇಗೆ ಇಲ್ಲಿ ಟಿಕ್ಕಿ ವಿಲೇಜು? ಸಂಡೇ ಸ್ಯಾಟರ್ಡೇ ಗೌರ್ಮೆಂಟ್ ಹಾಲಿಡೇ ಜಾಸ್ತಿ. ಓಕೆ. ಮಂಡೇ ಸ್ವಲ್ಪ ಕಮ್ಮಿನಾ? ಸೊ ಸ್ನೇಹಿತರೆ, ನಮ್ಮ ಸೆಕ್ಯೂರಿಟಿ ಸರ್ ಹೇಳಿದ್ದು ನಿಮಗೆ ಕೇಳಿಸ್ಲಿಲ್ವ ಗೊತ್ತಿಲ್ಲ. ಬಟ್ ಅವ್ರು ಏನು ಹೇಳಿದ್ರು ಅಂತ ಅಂದರೆ, ಸ್ಯಾಟರ್ಡೇ, ಸಂಡೇ ಮತ್ತು ಯಾವುದೇ ಥರ ಅಂತ ಗೌರ್ಮೆಂಟ್ ಹಾಲಿಡೇ ಮತ್ತು ಬೇರೆ ಹಾಲಿಡೇಸಲ್ಲಿ ತುಂಬಾ ರಶ್ ಇರುತ್ತಂತೆ. ತುಂಬ ಫ್ಯಾಮಿಲೀಸ್ ಇಲ್ಲಿಗೆ ಬರ್ತಾರೆ. ಅದನ್ನು ಬಿಟ್ಟರೆ ಮಂಡೇ ಟು ಫ್ರೈಡೇ ನಾರ್ಮಲ್ಲು, ಅಷ್ಟೊಂದು ಕ್ರೌಡ್ ಏನಿರಲ್ಲ. ಇವತ್ತು ನೀವು ನೋಡ್ತಾ ಇದ್ದೀರಲ್ಲ, ಇದು ವೀಕ್ ಡೇಸ್ ಕ್ರೌಡು. ಇವತ್ತು ವೆಡ್ನಸ್ಡೇ, ಬುಧವಾರದ ದಿನ ಅಷ್ಟು ಜನ ಏನಿಲ್ಲ, ಫುಲ್ಲು ಫ್ರೀ ಆಗಿದೆ, ಪೀಸ್ಫುಲ್ ಆಗಿದೆ. ಸೊ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ನಿಮಗೆ ರೈಟ್ಗೂ ಒಂದು ರೋಡ್ ಇರುತ್ತೆ, ಲೆಫ್ಟ್ಗೂ ಒಂದಿರುತ್ತೆ. ರೈಟ್ ಹೋದರೆ ನಿಮಗೆ ಫುಲ್ ತೋಟದೊಳಗಡೆ ಹೋಗ್ಬಿಡ್ತೀರ, ಅಲ್ಲಿಗೆಲ್ಲ ಅಲೋ ಮಾಡಲ್ಲ. ಸೊ ಲೆಫ್ಟಿಗೆ ಬಂದು ನಿಮಗೆ ಲೆಫ್ಟಲ್ಲಿ ಇಲ್ಲಿ ಪಾತ್ ಹೇಗೆ ಹೋಗುತ್ತೆ ಹಂಗೆ ನಡ್ಕೊಂಡು ಹೋಗ್ತಾ ಇದ್ರಿ. ಸೊ ನಿಮಗೆ ಸಿಕ್ಕಾಪಟ್ಟೆ ವ್ಯೂ ಸಿಗುತ್ತೆ, ಸಿಕ್ಕಾಪಟ್ಟೆ ಗ್ರೀನರಿ. ಏನಪ್ಪ ಅಂದರೆ ನಿಮಗೆ ಮೇಯ್ನು ಫೋಟೋ ಶೂಟಿಂಗ್ ಮತ್ತು ಸೆಲ್ಫಿ ಪ್ಲೇಸ್ಗಳು ಬೇಜಾನಿದೆ. ಸೊ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಹೋಗ್ತಾ ಇದ್ದಂಗೆ ನಿಮಗೆ ಶೆಡ್ಗಳೆಲ್ಲ ಸ್ಟಾರ್ಟ್ ಆಯ್ತು ನೋಡಿ. ಇಲ್ಲಿ ಕಾಣ್ತಿದೆಯಲ್ಲ, ಇದೆಲ್ಲ ಶೆಡ್ಗಳು. ಶೆಡ್ ಅಂದರೆ ನಿಮಗೆ ಊಟ ಮಾಡೋಕ್ಕೆ ಫ್ಯಾಮಿಲಿ ವೈಸು, ನಿಮಗೆ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಅದ್ರ ಮೇಲೆ ನಿಮಗೆ ಶೆಡ್ಗಳು ಕೊಡ್ತಾರೆ. ಸೊ ಇಲ್ಲಿ ಆಲ್ರೆಡಿ ಯಾರೋ ಊಟ ಮಾಡಿ ಹೋಗಿದ್ದಾರೆ. ಅಂದರೆ ಇಲ್ಲಿ 4 ಜನ ಇರೋರಿಗೆ ಇದು ಶೆಡ್ ಕೊಡ್ತಾರೆ. ನಿಮಗಿಲ್ಲಿ ನೋಡಿದ್ರೆ ಇದು ಫುಲ್ಲು ಫ್ಯಾಮಿಲಿ 5 to 6 ಮೆಂಬರ್ಸು, ಇಲ್ಲಾಂದರೆ ಒಂದು 10 ಮೆಂಬರ್ಸ್ವರೆಗೂ ಕೊಡ್ತಾರೆ. ಈ ಪ್ರಕೃತಿ ಮಧ್ಯ ಕೆಲವು ರ್ಯಾಬಿಟ್ಗಳು ಅಂದರೆ ಮೊಲಗಳು ಕೂಡ ಸಾಕಿದ್ದಾರೆ. ಸೊ ನೋಡಿ ತೋರಿಸ್ತೀನಿ, ಇಲ್ಲಿ ಮೊಲಗಳು ಚುಚ್ಚು ಸ್ವಲ್ಪ ಪಾಪ ಏನೋ ಏಟಾಗ್ಬಿಟ್ಟಿದೆ, ಇದಕ್ಕೆ ಔಷಧಿ ಹಚ್ಚಿದ್ದಾರೆ. ಇರಲಿ ನೋಡಿ, ಮೊಲಗಳೆಲ್ಲ ಸಾಕಿದ್ದಾರೆ. ಅಂದರೆ ಜಸ್ಟು ಅಟ್ರಾಕ್ಷನ್ ಇದು, ತುಂಬ ಏನಿಲ್ಲ, ಒಂದು 8 to 9 ಇದೆ. ಜಸ್ಟು ಅಟ್ರಾಕ್ಷನ್ಗೋಸ್ಕರ ಸಾಕಿರೋದು ಇದು. ಸೊ ಈ ಮೊಲ ಬಿಟ್ಟರೆ, ರ್ಯಾಬಿಟ್ ಬಿಟ್ಟರೆ ಬೇರೆ ಯಾವುದೇ ಪ್ರಾಣಿನ ಇಲ್ಲಿ ಸಾಕಿಲ್ಲ. ಇಲ್ಲ ಜಾಸ್ತಿ ಇದೆ, ಇಲ್ಲಿ ಜಸ್ಟು 7 to 8 ಇದೆ. ಬಟ್ ಇಲ್ಲಿ ಮುಂದೆ ಹೋದರೆ ನೋಡಿ, ಇಲ್ಲೊಂದಿದೆ, ಅದೊಂದು ಬಿಟ್ಟರೆ ಇಲ್ಲಿ ತುಂಬ ಇದೆ ನೋಡಿ ಗುರು, ಎಲ್ಲ ಸಿಕ್ಕಾಪಟ್ಟೆ ಇದೆ. ಯಾಕೋ ಇದು ಬೇರೆ ಬ್ರೀಡು, ಅದು ಬೇರೆ ಬ್ರೀಡ್ ಅನ್ನಿಸ್ತಾ ಇದೆ. ಸೊ ಎಲ್ಲ ಬೇರೆ ಬೇರೆ ಬ್ರೀಡು ನೋಡಿ. ಕ್ಯಾಮ್ರಾ ಒಳಗಡೆ ತೊಗೊಂಡು ಹೋಗೋಕ್ಕಾಗಲ್ಲ, ಯಾಕಂತ ಅಂದರೆ ತುಂಬ ಸಣ್ಣ ಜಾಲರಿ ಹಾಕಿದ್ದಾರೆ.
ಬನ್ನಿ 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 ರ್ಯಾಬಿಟ್ಸ್. ಟ್ಯಾನ್ 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 ಟ್ಯಾನ್. ನಿಮ್ಮ ನೆನಪು, ಈ ಬಿಕ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡಕ್ ಆಗದೆ ಇರೋಷ್ಟು ದೊಡ್ಡ ಗಾಯ ಆಗೋದ್ರಿ ದರಿದ್ರ ಆರ್ಟಲ್ಲಿ. ಸ್ನೇಹಿತರೆ, ನಿಮಗೆ ನೆಕ್ಸ್ಟು ಶೆಡ್ ತೋರಿಸ್ತಾ ಹೋಗ್ತೀನಿ. ನಿಮ್ಗೇನಾದ್ರು ಫ್ಯಾಮಿಲಿ ಬರೀ 4 ಜನ ಬಂದರೆ ಹೇಗಿರುತ್ತೆ ಶೆಡ್ಡು ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಬಟ್ ಈಗ ನೀವೇನಾದ್ರು ಬಿಗ್ ಫ್ಯಾಮಿಲಿ ಒಂದು 8 ರಿಂದ 9 ಜನ 10 ಜನ ಬಂದ್ರಿ ಅಂತ ಅಂದರೆ ನಿಮಗೆಲ್ಲ ಯಾವ ಥರ ಶೆಡ್ ಸಿಗುತ್ತೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ, ಈ ಥರ ಶೆಡ್ ಇರುತ್ತೆ. ತುಂಬಾ ಚೆನ್ನಾಗಿದೆ. ಎಲ್ಲ ಬಿದಿರು ಮರದಿಂದ ಮಾಡಿರುವಂಥ ಶೆಡ್ ಇದು. ಸೊ ಒಳಗಡೆ ಹೋದರೆ ನಿಮಗೇನೋ ಒಂಥರ ಸಖತ್ ಫೀಲಿಂಗ್ ಇದೆ ಗುರು. ಎಲ್ಲ ಬಿದಿರು. ಈ ಬೆಂಗಳೂರು ಕಡೆ ದೊಡ್ಡ ದೊಡ್ಡ ಪಬ್ಗಳಲ್ಲಿ ಬಾರ್ಗಳಲ್ಲಿ ಮಾಡಿರ್ತಾರೆ ಕೌಂಟ್ರು, ಆ ಥರ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ಲೈಟ್ಸ್ ಎಲ್ಲ ಅರೇಂಜ್ಮೆಂಟ್ ಇದೆ. ನೈಟೆಲ್ಲ ತುಂಬ ಸಖತ್ತಾಗಿ ಕಾಣುತ್ತಂತೆ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೈಟ್ ಟೈಮ್ಗೆ. ತುಂಬ ಚೆನ್ನಾಗಿದೆ. ನಿಮಗೆಲ್ಲ ಇಲ್ಲಿಂದ ವ್ಯೂ ಕಾಣುತ್ತೆ. ಸಖತ್ತಾಗದೆ ವ್ಯೂ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಪೀಸ್ಫುಲ್ಲಾಗಿ ಕೂತ್ಕೊಂಡು ಊಟ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಮಾಮೂಲಿ ವೆದರ್ ಅಥವಾ ಪರಿಸರನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಸೊ ಇದು ಬಂದು ಮಿನಿ ಶೆಡ್ಡು. ಫ್ಯಾಮಿಲಿ 4 ಜನ ಇರೋ ಫ್ಯಾಮಿಲಿಗೆ ತುಂಬ ಸಖತ್ತಾಗಿದೆ. ಮತ್ತು ಮೆನು ನೋಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ತೀರಾ, ಇದು ಆರ್ಡ್ರ್ ಮಾಡಲಾ ಅದು ಆರ್ಡ್ರ್ ಮಾಡಲಾ ಬೇರೆ ಏನಾದ್ರು ಆರ್ಡ್ರ್ ಮಾಡಲಾ. ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಸೊ ಇಲ್ಲಿ ಫೇಮಸ್ ಯಾವುದಪ್ಪ ಅಂತ ಅಂದರೆ ಟಿಕ್ಕಿ ವಿಲೇಜ್ ಸ್ಪೆಷಲ್ ಚಿಕನ್ ಅಂತ ಯಾವುದೋ ಇದೆ. ಸೊ ಇಲ್ಲಿನ ಟಿಕ್ಕಿ ವಿಲೇಜ್ದು ತುಂಬ ಸಖತ್ತಾಗಿದೆ. ಜಸ್ಟು 150 ರುಪೀಸು. ಆರ್ಡ್ರ್ ಮಾಡಿ ಫಸ್ಟು ಒಂದೊಂದು ಟೇಸ್ಟ್ ಮಾಡಿ. ನನ್ನ ಪ್ರಕಾರ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯೆನ್ಸು ಫುಡ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಸೊ ಸ್ನೇಹಿತರೆ, ಇದೆಲ್ಲ ಶೆಡ್ಗಳ ಬಗ್ಗೆ ನೋಡೋದ್ರಲ್ಲ. ಫ್ಯಾಮಿಲಿ ಶೆಡ್ಡು ಅಂದರೆ ಅದು ಬಿಗ್ ಫ್ಯಾಮಿಲಿ ಶೆಡ್ಡು. ಇದು ನಾರ್ಮಲ್ಲು 4 ಜನ ಇರೋರಿಗೆ ಶೆಡ್ಡು. ಅದನ್ನು ಬಿಟ್ಟರೆ ನಿಮಗೆ ಬೇಜಾನ್ ಶೆಡ್ಗಳು ಸಿಗ್ತಾ ಹೋಗುತ್ತೆ. ಸಿಕ್ಕಾಪಟ್ಟೆ ಶೆಡ್ಗಳಿದ್ದಾವೆ. ಯಾಕಂದರೆ 1-2 ಶೆಡ್ ಎಲ್ಲಿ ಸಾಕಾಗುತ್ತೆ, ತುಂಬ ಜನ ಬಂದರೆ. ಬೇಜಾನ್ ಶೆಡ್ಗಳಿದ್ದಾವೆ. ಅದನ್ನು ಬಿಟ್ಟರೆ ನಿಮ್ಗೊಂದು ಇಲ್ಲಿ ಏರಿಯಾ ಕಾಣ್ತಾ ಇರ್ಬೋದು. ಇದು ಬಂದು ಆ್ಯಕ್ಟಿವಿಟೀಸ್ ಏರಿಯಾ. ಸೊ ನಿಮ್ಗೇನಾದ್ರೂ ಫಂಕ್ಷನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ದು ಯಾವುದಾದ್ರು ಫ್ಯಾಮಿಲಿ ಫಂಕ್ಷನ್ ಇದ್ದರೆ ನಿಮ್ಮ ಫ್ಯಾಮಿಲಿಯವರು ಈ ಜಾಗನ ಬುಕ್ ಮಾಡಿಕೊಂಡು ಅವ್ರನ್ನ ಇನ್ವೈಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಬರ್ಡೇ ಸೆಲೆಬ್ರೇಷನ್ ಇರುತ್ತೆ ಅಂತ ಇಟ್ಕೊಳ್ಳಿ, ಓಕೆನಾ. ಸೊ ಬರ್ಡೇ ಸೆಲೆಬ್ರೇಷನ್ ಇರುತ್ತೆ. ಬರ್ಡೇಯವರು ಇಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಇಲ್ಲೆಲ್ಲ ನಿಮ್ಮ ಫ್ಯಾಮಿಲಿಯವರು ಫ್ರೆಂಡ್ಸು ಎಲ್ಲರೂ ಇಲ್ಲಿ ಇನ್ವೈಟ್ ಮಾಡ್ಬೋದು. ಸೊ ಎಲ್ಲರೂ ಗೆಟ್ ಟುಗೆದರ್ ಒಂದೇ ಪ್ಲೇಸಲ್ಲಿ ಇನ್ವೈಟ್ ಮಾಡಿ ಎಲ್ರಿಗೂ ಕೂಡ ನೀವು ಪಾರ್ಟಿ ಕೊಡ್ಬೋದು. ಅದು ಒಂಥರ ಇದೆ. ಏನಣ್ಣ ಅದು ಹೂವನಾ? ಏನಕ್ಕದು ಹೂವು? ಹೌದಾ, ಅದೇನು ಕಾಸಿಗೆ ಮಾರ್ತೀರಾ? ಕಾಸಿಗೆ ಇದು ನೀವು ಇಲ್ಲೇವರೇನಾ? ಟಿಕ್ಕಿ ವಿಲೇಜ್ ಅವರೇನಾ? ಇಲ್ಲೇವರೇನಾ? ಡೈಲಿ ಕಟ್ ಮಾಡ್ಕೊಂಡು ಮಾರ್ತೀರಾ ಅಥವಾ ಹೆಂಗೆ? ಆರ್ಡ್ರ್ ಸಿಗುತ್ತಾ? ಡೈಲಿ ಬೆಳೆಯುತ್ತಾ ಇದು? ಡೈಲಿ ಅಂದರೆ ನೋಡಿ ಬಿಸಿಲು ನೀರು ನೋಡ್ಬಿಟ್ಟು ಇದಾಗುತ್ತೆ. ಹೌದು, ನೀರು ಬಿತ್ತು ಅಷ್ಟು ಬಿಸಿಲು ಬಂದರೆ ಹೂವು ಹೂವು ಬೆಳೆಯುತ್ತಾ? ಓಕೆ ಓಕೆ, ಕ್ವಾಂಟಿಟಿ ಬರುತ್ತಾ? ಹ್ಞೂ. ಸೊ ಎಷ್ಟು ಇಲ್ಲಿ ಇಷ್ಟಾಗಲ ಮಾತ್ರ ಹಾಕಿದ್ದೀರಾ ಅಥವಾ ಫುಲ್ ಹಾಕಿದ್ದೀವಿ? ಸೊ ಫುಲ್ಲೆಲ್ಲ ಎಲ್ಲ ಕಡೆ ಹಾಕಿದ್ದೀರಾ? ಓಕೆ ಓಕೆ ಓಕೆ, ಸೂಪರ್. ಮತ್ತು ಒಳ್ಳೆ ಆದಾಯ ಬರ್ತಾ ಇರುತ್ತೆ. ಒಳ್ಳೆ ಆದಾಯ ಅಂದರೆ ಇವಾಗ ಇದರಲ್ಲೇ ಪೇಮೆಂಟು ಸಣ್ಣ ಪುಟ್ಟ ಖರ್ಚೆಲ್ಲ ಆಗುತ್ತೆ. ಅದು ಏನೋ ನಿಮ್ಮ ಸೈಡ್ ಖರ್ಚಿಗೆ ಆಗುತ್ತೆ ಅಷ್ಟೇ. ನಮಗೆಲ್ಲ ಓನರ್ಗೆ ಅಂದರೆ ಏನೋ ಒಂದು ಸೈಡ್ ಆಗುತ್ತೆ ಅಷ್ಟೇ. ನಮ್ಮದೇ ಇಲ್ಲ ಓನರ್ದು. ಇವಾಗ ಇದರಲ್ಲೇ ನಮಗೆ ಮೇಂಟೆನೆನ್ಸ್ ಆಗುತ್ತೆ. ಏನಾದರೂ ಐಟಮ್ಗಳಾಗಲಿ ಒಳ್ಳೆ ಗದ್ದೆಗೆ ಐಟಮ್ಗಳು ಅದೆಲ್ಲ ತಗೊಂಬರ್ತೀವಿ ನಾವು. ಅಲ್ಲ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಏನೋ ಒಂದು ಸಣ್ಣ ಪುಟ್ಟ ಬರ್ತಾ ಇದೆ ಅಂದರೆ ಏನಾದ್ರು ಒಂದಕ್ಕೆ ಆಗುತ್ತೆ, ಸೈಡ್ಗೆ ಆಗುತ್ತೆ ಅಂತ ಅಷ್ಟೇ. ಥ್ಯಾಂಕ್ಸ್ ಅಣ್ಣ. ಫಿಲಮ್ ಏನಿಲ್ಲ ಅಣ್ಣ, ಸುಮ್ಮನೆ ಹೆಂಗೆ ವೀಡಿಯೋ ಮಾಡ್ತಾ ಇದ್ದೆ. ನೀವು ಯೂಟ್ಯೂಬಲ್ಲಿ ಬರ್ತೀರಾ, ಫೇಮಸ್ ಆಗ್ತೀರಾ. ಬಾಯಿ ಕಣ್ಣು ಕಿವಿ ಯಾರು ನೋಡೋಣ ಅಣ್ಣ, ಈಗ ಎಲ್ಲ ಟ್ಯಾಲೆಂಟ್ ನೋಡ್ತಾರೆ. ನೀವು ಸಖತ್ತಾಗಿ ಮಾತಾಡೋರಿ, ತುಂಬ ಚೆನ್ನಾಗಿ ಮಾತಾಡೋರಿ ಅಣ್ಣ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಅಣ್ಣ. ಇದೇ ನಮ್ಮ ಊರು. ನಮ್ಮ ಅಪ್ಪ ತೀರೋದಲ್ಲ
ನಾನೇ ಇದು ಮಾಡೋದು ಹೋಯ್ತಾವ್ರೆ. ಸ್ನೇಹಿತರೆ, ನೆಕ್ಸ್ಟು ನಮಗೆ ಈ ಆ್ಯಕ್ಟಿವಿಟಿ ಏರಿಯಾದಲ್ಲೇ ಒಂದು ಬೈಕ್ ಇದೆ. ಸೊ ಈ ಬೈಕ್ ಇರೋ ಜಾಗನ ಟಿಕ್ಕಿ ವಿಲೇಜ್ನ ಸೆಲ್ಫಿ ಪಾಯಿಂಟ್ ಅಂತ ಕೂಡ ಕರೀತಾರೆ. ಬನ್ನಿ ತೋರಿಸ್ತೀನಿ ಎಷ್ಟು ಸಖತ್ತಾಗಿದೆ ಅಂತ ನಾನು ಹೇಳೋದ್ಕಿಂತ ರಗಡಾಗಿದೆ ನೋಡಿ. ಈ ನಮ್ಮ ಅಣ್ಣ ಬಾಂಡ್ ಫಿಲಮಲ್ಲಿ ಪುನೀತ್ ರಾಜ್ಕುಮಾರ್ ಮಾಡಿಸಿರ್ತಾರಲ್ಲ ಹಂಗಿದೆ. ಇಲ್ಲೆಲ್ಲ ಬುಲೆಟ್ಗಳು ಡಗ 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 ಅಂತ ಬರೋದು, ಎರಡು ಕಡೆ ಬುಲೆಟ್ ಇದೆ. ಸೊ ಇಲ್ಲಿ ನೋಡ್ರೆ ಮನುಷ್ಯನ ಬುಂಡೆ ಥರ ಇದೆ. ಇದು ಮನುಷ್ಯನ ಬುಂಡೆನಾ? ರಿಯಲ್ ಬುಂಡೆ ಅಲ್ಲ ಗುರು, ಇದು ಯಾವುದೋ ಆರ್ಟಿಫಿಷಿಯಲು ಏನರಲ್ಲ ಕಬ್ಬಣದಲ್ಲ ಏನರಲ್ಲ ಮಾಡಿದ್ದಾರೆ. ಕಬ್ಬಣ ಥರ ಇಲ್ಲ ಇದು ಫೈಬರ್ ಥರ ಇದೆ ಬಿಡಿ, ಏನೋ ಒಂದು ಒಟ್ಟಾರೆ ಮನುಷ್ಯಂದಲ್ಲ ತಾನೇ. ಸಖತ್ತಾಗಿದೆ ಇದು ಸೆಲ್ಫಿ ಪಾಯಿಂಟ್ ನೋಡಿ. ಸೆಲ್ಫಿ ಪಾಯಿಂಟ್ ಅನ್ನೋದಕ್ಕಿಂತ ನಮ್ಮ ಜನ ಸಿಕ್ಬಿಟ್ರೆ ಇದನ್ನ ಇದರಲ್ಲೇ ಒಂದು 100 ರೀಲ್ಸ್ ಮಾಡಿಬಿಡ್ತಾರೆ. ಸೊ ಇದಿಷ್ಟು ಆ್ಯಕ್ಟಿವಿಟಿ ಏರಿಯಾ ಬಗ್ಗೆ. ಮತ್ತು ನಿಮಗೆ ಅಲ್ಲೆಲ್ಲ ಮುಂದೆ ಎಲ್ಲ ಹೋದರೆ ಆ ಕಡೆ ಎಲ್ಲ ಕಡೆ ಇನ್ನು ಶೆಡ್ ಇದೆ. ಅಂದರೆ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಮತ್ತು ಕೊಲೀಗ್ಸು, ನೀವು ಯಾರೆಲ್ಲ ಪಾರ್ಟಿ ಮಾಡ್ತೀರಾ, ಆ್ಯಕ್ಟಿವಿಟೀಸ್ ಇಟ್ಕೊತೀರಾ ಅಥವಾ ಡಿನ್ನರ್ಗೆ, ಲಂಚು ಏನೆಂತಕ್ಕೆ ಬರ್ತೀರಾ ಅದೆಲ್ಲದಕ್ಕೂ ನಿಮಗೆ ತುಂಬ ಶೆಡ್ ಇದೆ, ತುಂಬ ಏರಿಯಾ ಸಖತ್ತಾಗಿದೆ. ಸೊ ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯ ಆದರೆ ಶೇರ್ ಮಾಡಿ. ಹಾಗೂ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮುಂದೆ ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನೀವು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.